ಇವಾಗ ನೋಡಿ ಎಕ್ಸಸೈಸ್ 1.3 ಸೆಟ್ನಲ್ಲಿ ಫಸ್ಟ್ ಚಾಪ್ಟರ್ನಲ್ಲಿ ಕ್ವಶನ್ ನಂಬರ್ 3 ಒಂದು ಮಾಡ್ತಿದ್ದೀನಿ. ಲೆಟ್ ಎ ಈಕ್ವಲ್ಸ್ ಟು ಎ ಒಂದು ಸೆಟ್ ಇದೆ, ಅದರೊಳಗೆ 1 2 3 4 ಕ್ಲಬ್ ಮಾಡಿ ಒಂದು ಸೆಟ್ ಮಾಡಿದ್ದಾರೆ. ಸೆಟ್ ಒಳಗೆ ಸೆಟ್ ಇದೆ. ಆಮೇಲೆ 5 ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಆ್ಯಂಡ್ ವೈ. ನೋಡಿ ಇದರೊಳಗೆ ಫಸ್ಟ್ ಆಫ್ ಆಲ್ ನೋಡಿ 1 2 3 4 ಬರ್ಕೊಂಡಿದ್ದೀನಿ, ಎಲ್ಲ ಸೆಟ್ ಬರ್ಕೊಂಡಿದ್ದೀನಿ. ಇದೊಂದು ನೋಟ್ ಥರ ಬರ್ಕೊಳ್ಳಿ. ಎಲ್ಲ ಕ್ವಶನಲ್ಲಿ ಕೇಳಿದ್ದಾರೆ ನೋಡಿ. ಎಲಿಮೆಂಟ್ ಇರುತ್ತಲ್ಲ ಅದರೊಳಗೆ ಸೆಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ಸೆಟ್ ಅಂತ ಬರುತ್ತೆ, ಇಲ್ಲಾಂದರೆ ಡಸ್ ನಾಟ್ ಬಿಲಾಂಗ್ಸ್ ಟು ಅಂತ ಬರುತ್ತೆ. ಸೆಟ್ ಮತ್ತು ಸೆಟ್ ಇದ್ದಾಗ ಸಬ್ಸೆಟ್ಟಿನ ಸಿಂಬಾಲ್ ಬರುತ್ತೆ, ಇಲ್ಲಾಂದರೆ ಡಸ್ ನಾಟ್. ಸೆಟ್ ಈಸ್ ಅ ಸಬ್ಸೆಟ್. ಇದು ಒಂದು ಸೆಟ್ ಇರುತ್ತೆ, ಅದರ ಸಬ್ಸೆಟ್ ಇನ್ನೊಂದು ಸೆಟ್ ಇರುತ್ತೆ. ಇವೇ 4 ಪಾಸಿಬಿಲಿಟಿ. ಬಾಕಿದೇನಾದರೂ ಬೇರೆದೇನಾದರೂ ಬಂದರೆ ಅದನ್ನು ಇನ್ಕರೆಕ್ಟ್ ಅಂತ ಹೇಳ್ತೇವೆ. ಫಸ್ಟ್ ಆಫ್ ಆಲ್ ನೋಡಿ, ಇದೆಲ್ಲ ಎಲಿಮೆಂಟ್ಸ್ ತೊಗೊತಿದ್ದೇನೆ. ಎಲಿಮೆಂಟ್ ತೊಗೊಂಡ ನಂತರ 1 ಬಿಲಾಂಗ್ಸ್ ಟು ಎ, 2 ಬಿಲಾಂಗ್ಸ್ ಟು ಎ. ಇದರೊಳಗೆ ನೋಡಿ 3 4 ಇದೆಲ್ಲ ಒಂದೇ ಎಲಿಮೆಂಟ್ ಥರ ಟ್ರೀಟ್ ಮಾಡ್ತಿದ್ದೇವೆ, ಯಾಕಂದರೆ ಸೆಟ್ ಒಳಗೆ ಸೆಟ್ ಇದೆ, ಸೊ ಇದಾಗುತ್ತೆ. ಆಮೇಲೆ 5 ಬಿಲಾಂಗ್ಸ್ ಟು ಎ ಇದಾಯಿತು. ಈಗ ಸಬ್ಸೆಟ್ ಇದ್ರ ಎಲ್ಲರ ಮೇಲೆ ಒಂದು ಕರ್ಲಿ ಬ್ರೇಸಸ್ ಹಾಕಿದರೆ ಸಬ್ಸೆಟ್ ಆಗುತ್ತೆ. 1 2 ಬಿಲಾಂಗ್ಸ್ ಟು ಎ. 3 4ನಲ್ಲಿ ನೋಡಿ 3 ನೋಡಿ 2 ಬ್ರ್ಯಾಕೆಟ್ ಬರುತ್ತೆ. 2 ಬ್ರ್ಯಾಕೆಟ್ ಬಂದಾಗ ಸಬ್ಸೆಟ್ ಆಗುತ್ತೆ. ಆಮೇಲೆ 5ನಲ್ಲಿ ಒಂದೇ ಬ್ರ್ಯಾಕೆಟ್ ಬರುತ್ತೆ ಆ್ಯಂಡ್ ಇಟ್ ಈಸ್ ಅ ಸಬ್ಸೆಟ್. ಇವಾಗ ಕೆಲವೊಮ್ಮೆ ಏನು ಮಾಡ್ಬೋದು, 1 2 3 4 ಹೀಗೆ ಬರೋದು ಸಬ್ಸೆಟ್ ಅಂತ ಬರಿಬೋದು, ಯಾಕೆಂದರೆ 1 2 ಅಂತೂ ಇದನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಆದಮೇಲೆ ಇನ್ನೊಂದು ಫ್ಲವರ್ ಬ್ರ್ಯಾಕೆಟ್ ಹಾಕಿದರೆ ಸಬ್ಸೆಟ್ ಆಗುತ್ತೆ. ಹೀಗೆ ವೇರಿಯಸ್ ಕಾಂಬಿನೇಷನ್ ಮಾಡ್ಬೋದು. 2m ಅಂದರೆ ಇದರೊಳಗೆ 1 2 3 4 ಇದು ಇದ್ದಾವೆ, ಅಂದರೆ 2 4 ಪಾಸಿಬಿಲಿಟೀಸ್. ಇಷ್ಟು ವೇರಿಯೇಷನ್ದಿಂದ ನಾವು ಒಂದು ಸಬ್ಸೆಟ್ ಮಾಡ್ಬೋದು. ಇವಾಗ ನೋಡಿ ನಾನು ಇದರೊಳಗೆ ಹೇಳ್ತೇನೆ 3 4 ಇಸ್ ಅ ಸಬ್ಸೆಟ್ ಆಫ್ ಎ. ಇದನ್ನು ಕಂಪೇರ್ ಮಾಡಿದಾಗ 3 4 ಬಿಲಾಂಗ್ಸ್ ಟು ಎ, ಇಲ್ಲಾಂದರೆ ಹೀಗಿರಬೇಕಿತ್ತು. 2 ಬ್ರ್ಯಾಕೆಟ್ ಇದ್ದಾಗ ಅವಾಗ ಮಾತ್ರ ಇದಾಗುತ್ತೆ ಸಬ್ಸೆಟ್, ಇಲ್ಲಾಂದರೆ ಒಂದು ಸಿಂಗಲ್ ಬ್ರ್ಯಾಕೆಟ್ ಇದೆಯಲ್ಲ ಈ ಕಾಂಟೆಕ್ಸ್ನಲ್ಲಿ, ಈ ಕ್ವೆಶನಲ್ಲಿ ಬಿಲಾಂಗ್ಸ್ ಟು ಬರುತ್ತೆ. ಸೊ ಇದೇನಿದೆ ಇನ್ಕರೆಕ್ಟ್ ಇದೆ. ಓಕೆ, ಇನ್ಕರೆಕ್ಟ್ ಇದೆ. ರೀಸನ್ ಅಲ್ಲಿಂದ ನೋಡಿ, ಫಸ್ಟ್ ಆಫ್ ಆಲ್ 3 4 ಈಸ್ ಬಿಲಾಂಗಿಂಗ್ ಟು ಎ. ಇಟ್ ಈಸ್ ನಾಟ್ ಅ ಸಬ್ಸೆಟ್. ಇದು ನೋಡಿ, ಇದು ಟ್ರೂ, ಇದು ಕರೆಕ್ಟ್ ಇದೆ. ಆಯಿತಾ? ಇದು ನೋಡಿ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗೊಂದು ಎಲಿಮೆಂಟ್ ಮೇಲೆ ಒಂದು ಕರ್ಲಿ ಬ್ರೇಸಸ್ ಹಾಕಿದ್ದಾಗ ಅದೇನಾಗುತ್ತೆ, ಸಬ್ಸೆಟ್ ಆಗುತ್ತೆ. ಸೊ ಇಟ್ ಈಸ್ ಅ ಸಬ್ಸೆಟ್. ಇಟ್ ಈಸ್ ಕರೆಕ್ಟ್. ಓಕೆ, ಇವಾಗ ನೋಡಿ 1 ಬಿಲಾಂಗ್ಸ್ ಟು ಎ, ಅದು ಪೇಜ್ನಲ್ಲಿ ಬರ್ತಿದ್ದೇನೆ. ಇಟ್ ಈಸ್ ಆಲ್ಸೋ ಕರೆಕ್ಟ್. ಇದೇನಾಗುತ್ತೆ, ಇದರೊಳಗೆ ಇನ್ಕರೆಕ್ಟ್ ಇದೆ. ನೀವು ಆ ಪೇಜ್ ಅರ್ಥ ಮಾಡ್ಕೊಂಡ್ರೆ ಇದನ್ನು ಸಿಂಪ್ಲಿ ಇದು ಭಾಳ ಸುಲಭವಾಗಿ ಸಾಲ್ವ್ ಮಾಡ್ಬೋದು, ಈಸಿಲಿ. ಇದು ರೀಸನ್ ಏನಂತ ಹೇಳಿದರೆ, ಬಿಕಾಸ್ 1 ಬಿಲಾಂಗ್ಸ್ ಟು ಎ, ಅದರ್ವೈಸ್ ಇಲ್ಲಾಂದರೆ ಹೀಗೆ ಬರಿಬೇಕಿತ್ತು ಅವರು, ಸಬ್ಸೆಟ್ ಅಂದರೆ ಹೇಗೆ ಅಂತ ಹೇಳಿದರೆ, ಯಾಕೆಂದರೆ ಸೆಟ್ ಮತ್ತು ಸೆಟ್ ಮಿಡಲ್ದಲ್ಲಿ ಸಬ್ಸೆಟ್ ಬರುತ್ತೆ. ಈಗ ನೋಡಿ 1 2 5 ಇದೆಯಲ್ಲ, ಅದು ಸಬ್ಸೆಟ್ ಇದೆ ನೋಡಿ. ಈಗ ಅಂದಿದ್ದೆಲ್ಲ 1 2 5. ಈಗ 3 4 ನಾನು ಅಳಿಸ್ತಿದ್ದೇನೆ. ಇದ್ರ ಮೇಲೆ ಒಂದು ಕರ್ಲಿ ಬ್ರೇಸಸ್ ಹಾಕಿದ್ದಾಗ ಇದೇನಾಗುತ್ತೆ, ಸಬ್ಸೆಟ್ ಆಗುತ್ತೆ. ಸೆಟ್ ಮತ್ತು ಸೆಟ್ ಮಿಡಲ್ದಲ್ಲಿ ಸಬ್ಸೆಟ್ ಅಂತ ಬರುತ್ತೆ. 1 ಅದರೊಳಗೆ ಬಿಲಾಂಗ್ ಆಗಿದೆ, 2 ಅದರೊಳಗೆ ಬಿಲಾಂಗ್ ಆಗಿದೆ, 5 ಅದರೊಳಗೆ ಬಿಲಾಂಗ್ ಆಗಿದೆ. ಸೊ ಅದಕ್ಕೋಸ್ಕರ ಅದನ್ನು 3 ಕ್ಲಬ್ ಮಾಡಿ ಒಂದು ಸೆಟ್ ಮಾಡಿ ಅದನ್ನು ಸಬ್ಸೆಟ್ ಅಂತ ಬರ್ತಿದ್ದೇನೆ. ಸೊ ಇದೇನಾಗುತ್ತೆ, ಕರೆಕ್ಟ್. ಈ ಬಿಲಾಂಗ್ಸ್ ಟು ಅಂತ ಬಂದಿದೆಯಲ್ಲ, ಬಿಲಾಂಗ್ಸ್ ಟು ಅಂತೇಳಿ ಫಸ್ಟ್ ಆಫ್ ಆಲ್ ಇಲ್ಲಿ 3 ಎಲಿಮೆಂಟ್ಸ್ ಇದೆ. 3 ಎಲಿಮೆಂಟ್ ಇರೋದ್ರಿಂದ ಇದೇನಾಗುತ್ತೆ, ಇದು ಇನ್ಕರೆಕ್ಟ್ ಇದೆ. ಅದಾದ ನಂತರ ಬ್ರ್ಯಾಕೆಟ್ ಹಾಕಬಾರ್ದಿತ್ತು, ಬ್ರ್ಯಾಕೆಟ್ ಹಾಕಿದೆ, ಕರ್ಲಿ ಫ್ಲವರ್ ಬ್ರ್ಯಾಕೆಟ್ ಹಾಕಿದ್ರಿಂದ ಇದೇನಾಗುತ್ತೆ, ರಾಂಗ್ ಆಗುತ್ತೆ. ಏಕೆಂದರೆ 1 ಬಿಲಾಂಗ್ಸ್ ಟು ಎ, 2 ಬಿಲಾಂಗ್ಸ್ ಟು ಎ ಹೀಗೆ ಬರಿಬೇಕಿತ್ತು ಅವರು. ಇದು ಬರ್ದಿರಲಿಲ್ಲ ಅಂದರೆ 1 2 5 ಈಸ್ ಅ ಸಬ್ಸೆಟ್ ಆಫ್ ಎ, ಇದು ಬರಬೇಕಿತ್ತು. ಇದಿಷ್ಟೇ ಪಾಸಿಬಿಲಿಟಿ ಇದರೊಳಗೆ ಬರೋದು. ಇದು ನೆಕ್ಸ್ಟ್ ಇದು ನೋಡಿ 1 2 3 ನೋಡಿ 1 2 3 ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಇದೇ ಒಂದು ಸೆಟ್ನಲ್ಲಿ ಇನ್ನೊಂದು ಸೆಟ್ ಇದೆ, 3 ನಾವು ಹೊರಗೆ ತೆಗಿಯೋಕೆ ಆಗಲ್ಲ. ಇವಾಗ ನೋಡಿ 2ಅಲ್ಲಿ 2 1/2 ಹೊರಗೆ ತೆಗೆದು ತೋರಿಸ್ಬಾ ಈ ಸೆಟ್ನಲ್ಲಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಅದೇ ಪ್ರಕಾರ ಇದೊಂದು ಕಂಪ್ಲೀಟ್ ಸೆಟ್ ಇದೆ, ಸೆಟ್ನಲ್ಲಿ ಯಾವುದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಈ ಪಾಸಿಬಿಲಿಟಿ ಇದೆ, ಇಲ್ಲಾಂದರೆ
ಈ ಪಾಸಿಬಿಲಿಟಿ ಇದೆ ನೋಡಿ. ನೀವು ಕ್ವಶನ್ ಬರೆಯುವಾಗ ಈಗ ನೋಡಿ ಇದರೊಳಗೆ ಏನು ಹೇಳ್ತೇನೆ, ಒಂದೊಂದು ಎಲಿಮೆಂಟ್ ಇದೆ, ಎರಡು ಇಲ್ಲೊಂದು ಹೀಗಿಟ್ಟರೆ 1 ಬಿಲಾಂಗ್ಸ್ ಟು ಎ, ಇಟ್ ಈಸ್ ಅ ಎಲಿಮೆಂಟ್, 2 ಈಸ್ ಆಲ್ಸೋ ಎ ಎಲಿಮೆಂಟ್, 5 ಇಸ್ ಆಲ್ಸೋ ಎಲಿಮೆಂಟ್. ಸೊ ಇದ್ರ ಒಳಗೆ ಏನಿರುತ್ತೆ ಅದು ಒಂದು ಇದು ಎಲಿಮೆಂಟ್ ಆಗಿರಬೇಕು. ಓಕೆನಾ. ಸಬ್ಸೆಟ್ ಆಗಬೇಕಂತ ಹೇಳಿದ್ರು ಅದನ್ನು 3-4 ಕಂಬೈನ್ ಮಾಡಿ ತೊಗೋಬೇಕಿತ್ತು. ಇಟ್ ಈಸ್ ಇನ್ಕರೆಕ್ಟ್. ಏಕೆಂದರೆ ನೋಡಿ 1 2 ಹೀಗೆ ಬರಬೇಕಿತ್ತು, 3 4 ಆ್ಯಂಡ್ ದೆನ್ ಬಿಲಾಂಗ್ಸ್ ಟು ಎ. ಅದರ್ವೈಸ್ ಅದನ್ನು 3 ತೆಗೆದು 1 2 ಅಷ್ಟೇ ಇಟ್ಟಿದ್ದರೆ ಅದೇನಾಗಬೇಕಿತ್ತು, ಸಬ್ಸೆಟ್ ಆಗುತ್ತೆ. ಅವ್ರ ಪಾಸಿಬಿಲಿಟಿ ಅಂತ ತೊಗೊಂಡಿದ್ದಾರೆ 3 ಕಾಮನ್ ತೆಗೆದಿದ್ದಾರೆ, ಅಂದರೆ 3 ಆ ಸೆಟ್ನಲ್ಲಿಂದ ತೆಗೆದು ಇದರೊಳಗೆ ಈ ಸೆಟ್ನಲ್ಲಿ ಹಾಕಿದ್ದಾರೆ. ಸೊ ಇಟ್ ಈಸ್ ಇನ್ಕರೆಕ್ಟ್. ಫಸ್ಟ್ ಆಫ್ ಇದು ನೋಡಿ ಇದರೊಳಗೆ ಏನಾಗುತ್ತೆ, ಇದು ಸೆಟ್ ಇದೆ. ಸೆಟ್ ಅಂತ ಹೇಳಿದರೆ ನಲ್ ಸೆಟ್ ಅಂತ ಹೇಳಿದರೆ ಇವಾಗ ನೋಡಿ ಗಿವ್ ಮಿ ಅ ಎಕ್ಸಾಂಪಲ್. ಇದು ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗಿವ್ ಮಿ ಎಕ್ಸಾಂಪಲ್ ವಿಚ್ ನಂಬರ್ ಈಸ್ ಪಾಸಿಟಿವ್ ಆ್ಯಂಡ್ ಲೆಸ್ ದೆನ್ 0. ನಿಮಗೆ ಅಂತಹ ನಂಬರೇ ಹುಡ್ಕೋಕ್ಕಾಗಲ್ಲ. ಆ ನಂಬರ್ ವಿಚ್ ಈಸ್ ಲೆಸ್ ದೆನ್ 0 ಆ್ಯಂಡ್ ಇಟ್ ಶುಡ್ ಬಿ ಪಾಸಿಟಿವ್. ಲೆಸ್ ದೆನ್ 0 ಅಂತ ಹೇಳಿದರೆ ಅವಾಗ ನೆಗೆಟಿವ್ ಅಂತ ಆಗ್ಬಿಡುತ್ತೆ. ಅಂಥ ಸೆಟ್ನಲ್ಲಿ ನಾವೇನು ಬರಿತೀವಿ, ಕರ್ಲಿ ಬ್ರೇಸಸ್ ಹಾಕ್ತೀವಿ, ಇಲ್ಲಾಂದರೆ ಹೀಗೆ ಡಿನೋಟ್ ಮಾಡ್ತೀವಿ. ಓಕೆನಾ. ಈಗ ನೋಡಿ ಇದೊಂದು ಸೆಟ್ ಮಿಡಲ್ದಲ್ಲಿ 9 ಅಂದಿದೆ, ಈ ಸಿಂಬಲ್ ಇಲ್ಲಾಂದರೆ ಈ ಸಿಂಬಲ್ ಬರುತ್ತೆ. ಇದರೊಳಗೆ ಬಿಲಾಂಗ್ಸ್ ಟು ಸಿಂಬಲ್ ಬಂದಿದೆ. ಸೊ ಇದೇನಾಗುತ್ತೆ, ಇನ್ಕರೆಕ್ಟ್ ಆಗುತ್ತೆ. ಏಕೆಂದರೆ 5 ಈಸ್ ಅ ಸಬ್ಸೆಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸೆಟ್. 5 ಅನ್ನೋದು ಅಂದರೆ ನಲ್ ಸೆಟ್ ಅನ್ನೋದು ಎಲ್ಲ ಸೆಟ್ನ ಒಂದು ಸಬ್ಸೆಟ್ ಆಗಿರುತ್ತೆ. ಇದು ನೋಡಿ ಇದು ಟ್ರೂ, ಇದು ಕರೆಕ್ಟ್ ಇದೆ, ಟ್ರೂ ಇದೆ. ಈಗ ನೋಡಿ ಇವಾಗ ನೀವು ಕನ್ಫ್ಯೂಷನ್ ಆಗ್ಬೋದು. ಕನ್ಫ್ಯೂಷನ್ ಏನಂದರೆ ಇದು ನೋಡಿ ಒಂದು ಸೆಟ್ ಇದೆ, ನಾ ಇವಾಗ ಅದ್ರ ಮೇಲೆ ಒಂದು ಇದು ಹಾಕಿದೆ, ಅಂದರೆ ಇವಾಗ 5 ಮೇಲೆ ಇದು ಹಾಕಿದೆ ಅಂದರೆ ಇಲ್ಲಿ ಒಳಗೆ ಏನಿರುತ್ತೆ, ಎಲಿಮೆಂಟ್ ಇರುತ್ತೆ. ಸೊ 5 ಈಸ್ ಅ ಎಲಿಮೆಂಟ್ ವಿಚ್ ಈಸ್ ಅ ಸಬ್ಸೆಟ್ ಆಫ್ ಎ. ಫಸ್ಟ್ ಆಫ್ ಆಲ್ 5 ಅನ್ನೋ ಎಲಿಮೆಂಟ್ ಇದು ಈ ಸೆಟ್ನಲ್ಲಿ ಇಲ್ಲ. 5 ಅನ್ನೋ ಸೆಟ್ ಇದೆ, 5 ಎಲಿಮೆಂಟ್ ಅಂತಿಲ್ಲ. ಸೊ ಇಟ್ ಈಸ್ ಇನ್ಕರೆಕ್ಟ್. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. 5 ಈಸ್ ಅ ಸೆಟ್, ಆದರೆ ನೋಡ್ರಿ ಇಟ್ ಈಸ್ ಅ ಸೆಟ್, ಇಲ್ಲಿ ಬರಿತೀನಿ ಇಟ್ ಈಸ್ ಅ ಸೆಟ್. ಆದರೆ ಕರ್ಲಿ ಬ್ರೇಸಸ್ ಹಾಕಿದ ನಂತರ ಇದ್ರ ಒಳಗೆ ಏನಿರುತ್ತೆ ಅಲ್ಲ ಅದು ಎಲಿಮೆಂಟ್ ಆಗುತ್ತೆ. ಇಲ್ಲೇ ತೋರಿಸ್ತೇನೆ ನೋಡಿ, ಇದ್ರೊಳಗೆ ನೋಡಿ ಇದು ಎಲಿಮೆಂಟ್ ಮೇಲೆ ಒಂದು ಕರ್ಲಿ ಬ್ರೇಸಸ್ ಹಾಕಿದಾಗ ಅವಾಗಷ್ಟೇ ಒಂದು ಕರ್ಲಿ ಬ್ರೇಸಸ್ ಒಳಗೆ ಏನಿರುತ್ತೆ ಅಲ್ಲ, 1 ಇರಲಿ 2 ಇರಲಿ, ಅದು ಎಲಿಮೆಂಟ್ ಆಗಿ ಟ್ರೀಟ್ ಆಗುತ್ತೆ. ಕರ್ಲಿ ಬ್ರೇಸಸ್ ಹಾಕಿದ ನಂತರ ಇದು ಕಂಪ್ಲೀಟ್ನ ಸೆಟ್ ಅಂತೇವೆ. ಇವಾಗ ಅವ್ರೇನಂತಿದ್ದಾರೆ, 5 ಈಸ್ ಅ ಸೆಟ್ ಮೇಲೆ ಒಂದು ಕರ್ಲಿ ಬ್ರೇಸಸ್ ಹಾಕಿದರೆ ಇದೇನಾಗುತ್ತೆ, ಎಲಿಮೆಂಟ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಅ ಸಬ್ಸೆಟ್ ಆಫ್ ಎ. ಫಸ್ಟ್ ಆಫ್ ಆಲ್ 5 ಅನ್ನೋ ಸೆಟ್, 5 ಅನ್ನೋದು ಒಂದು ಎಲಿಮೆಂಟ್, ಇದು ಎ ಸೆಟ್ನಲ್ಲಿ ಇಲ್ಲ. ಇಲ್ಲಿ ನೋಡಿ 1 2 3 4 5 ಇದೆ, ಆದರೆ ಇಲ್ಲೆಲ್ಲಾದರೂ ಹೀಗೆ ಬರ್ದಿಲ್ಲ, ಇಲ್ಲಾಂದರೆ ಹೀಗಂತೂ ಹೀಗೆ ಬರ್ದಿಲ್ಲ. ಸೊ ಅದಕ್ಕೋಸ್ಕರ ಇದೇನಾಗುತ್ತೆ, 5 ಅನ್ನೋದು ಒಂದು ಎಲಿಮೆಂಟ್ ಆಗಿ ಟ್ರೀಟ್ ಮಾಡಿದೆ, ಇದೇನಾಗುತ್ತೆ, ಇನ್ಕರೆಕ್ಟ್ ಆಗುತ್ತೆ. ಯಾಕೆಂದರೆ 5 ಈಸ್ ಅ ಸೆಟ್, 5 ಈಸ್ ಅ ಸೆಟ್ ಆ್ಯಂಡ್ ಒಂದು ನಿಮಿಷ, 5 ಈಸ್ ರೆಪ್ರೆಸೆಂಟೆಡ್ ಆ್ಯಸ್ ಎಲಿಮೆಂಟ್ ಇನ್ ದಿಸ್ ಕೇಸ್, represent as element, but 5 does not belongs to a. ಅರ್ಥ ಆಯ್ತಲ್ವಾ. ಯಾಕೆಂದರೆ 5 ಅನ್ನೋದು ಒಂದು ಎಲಿಮೆಂಟೇ ಇಲ್ಲ. 5 ಅನ್ನೋದು ಒಂದು ನಲ್ ಸೆಟ್, ಖಾಲಿ ಸೆಟ್, ಫುಲ್ ಎಂಟಿ. ಅದ್ರ ಮೇಲೆ ನೀವು ಇನ್ನೊಂದು ಬ್ರೇಸಸ್ ಹಾಕಿದರೆ ಅದು ಏನಾಗ್ಬಿಡುತ್ತೆ, ಒಂದು ಎಲಿಮೆಂಟ್ ಆಗಿ ಟ್ರೀಟ್ ಆಗುತ್ತೆ. ಇದ್ರೊಳಗೆ ಏನು ಮಾಡ್ತಿದ್ದಾರೆ, ಎಲಿಮೆಂಟ್ ಆಗಿ ಟ್ರೀಟ್ ಮಾಡಿದೆ. ಎಲಿಮೆಂಟಲ್ಲಿ ಅಂದರೆ ಇದ್ರೊಳಗೆ ಇರಬೇಕು, ಅದು ಇದ್ರೊಳಗೆ ಇಲ್ಲ. ಸೊ ಅದಕ್ಕೋಸ್ಕರ